ಇನ್ನು ತಮಿಳುನಾಡು ವಿಧಾನಸಭೆ ಚುನಾವಣೆ ರಂಗೇರಿದೆ. ಕೊನೆಗೂ ಮೈತ್ರಿಗೆ ಡಿಎಂಕೆ ಕಾಂಗ್ರೆಸ್ ಮುದ್ರೆ ಹಾಕಿದೆ. ಕೈಗೆ 28 ವಿಧಾನಸಭಾ ಕ್ಷೇತ್ರ, 1 ರಾಜ್ಯಸಭಾ ಸೀಟು ಹಂಚಿಕೆ ಆಗಿರತಕ್ಕಂಥದ್ದು. ತಮಿಳುನಾಡು ವಿಧಾನಸಭೆ ಚುನಾವಣೆ ರಂಗೇರಿದೆ. ಕೊನೆಗೂ ಮೈತ್ರಿಗೆ ಡಿಎಂಕೆ ಕಾಂಗ್ರೆಸ್ ಮುದ್ರೆ ಹಾಕಿರತಕ್ಕಂಥದ್ದು. ಕೈಗೆ 28 ವಿಧಾನಸಭಾ ಕ್ಷೇತ್ರ, 1 ರಾಜ್ಯಸಭಾ ಸೀಟು ಹಂಚಿಕೆಯಾಗಿದೆ. ಹಲವು ಸುತ್ತಿನ ಮಾತುಕತೆ ಬಳಿಕ ಈ ಸೀಟು ಹಂಚಿಕೆ ಆಗಿರತಕ್ಕಂಥದ್ದು. ಉಭಯ ಪಕ್ಷಗಳು ಮೈತ್ರಿಗೆ ಅಧಿಕೃತ ಮುದ್ರೆ ಒತ್ತಿದಂತಾಗಿದೆ. ಇನ್ನು ಎಐಸಿಸಿ ತಮಿಳುನಾಡು ಉಸ್ತುವಾರಿ ಗಿರೀಶ್ ಸಮ್ಮುಖದಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ತಮಿಳುನಾಡು ರಾಜಕೀಯದಲ್ಲಿ ಒಂದು ಮಹತ್ವದ ಬೆಳವಣಿಗೆಯಾಗಿ ಆಡಳಿತಾರೂಢ ದ್ರಾವಿಡ ಮುನ್ನೇತ್ರ ಕಲಂ ಹಾಗೂ ಮಿತ್ರ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಡುವಿನ ಸೀಟು ಹಂಚಿಕೆ ಒಪ್ಪಂದ ಬುಧವಾರ ಅಂತಿಮಗೊಂಡಿದೆ. ಹಲವು ಸುತ್ತಿನ ಮಾತುಕತೆ ಚರ್ಚೆಗಳ ಬಳಿಕ ಮೈತ್ರಿ ಅಧಿಕೃತ ಸ್ವರೂಪ ಪಡೆದುಕೊಂಡಿದೆ. ಈಗ ಒಪ್ಪಂದದ ಪ್ರಕಾರ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 28 ವಿಧಾನಸಭಾ ಕ್ಷೇತ್ರಗಳು ನೀಡಲಾಗಿದೆ. ಜೊತೆಗೆ ರಾಜ್ಯಸಭೆ ಚುನಾವಣೆಗೆ 1 ಸ್ಥಾನವನ್ನು ಡಿಎಂಕೆ ಬಿಟ್ಕೊಟ್ಟಿದೆ. ಈ ಹಂಚಿಕೆ ಮೂಲಕ ಉಭಯ ಪಕ್ಷಗಳು ಪರಸ್ಪರ ವಿಶ್ವಾಸದ ಸಂದೇಶವನ್ನು ರವಾನಿಸಿದಂತಾಗಿದೆ. ಚೆನ್ನೈಯಲ್ಲಿ ನಡೆದಿರತಕ್ಕಂಥ ಒಂದು ಸಭೆಯಲ್ಲಿ ಎಐಸಿಸಿ ತಮಿಳುನಾಡು ಉಸ್ತುವಾರಿ ಗಿರೀಶ್ ಚೋಡಂಕರ್ ಸಮ್ಮುಖದಲ್ಲಿ ಡಿಎಂಕೆ ಅಧ್ಯಕ್ಷ ಹಾಗೂ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಮತ್ತು ತಮಿಳುನಾಡು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಕೆ ಸೆಲ್ವಾ ಪೆರಂದೊಗಾಯ್ ಸೀಟು ಹಂಚಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು.